ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರು ಡೈರೀಸ್. ನಾನು ಶಿಲ್ಪ. ನಮ್ಮ ಮೈಸೂರಲ್ಲಿ ವೀಕ್ಷಣೆಗೆ ಅಂತ ಹಲವಾರು ಸ್ಥಳಗಳಿದೆ. ಅದರಲ್ಲಿ ನಾನಿವತ್ತು ಒಂದು ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಶಕ್ತಿ ದೇವತೆ ಅಂತ ನಮ್ಮ ಮೈಸೂರಿನ ಜನ ನಂಬುವಂತಹ ಉತ್ತನಹಳ್ಳಿ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಹಾಗೆ ಅರಮನೆಯ ಮುಂದೆ ನಿಜವಾಗ್ಲೂ ಇದನ್ನು ನೋಡ್ತಾ ಇದ್ದರೆ ನಿಮ್ಗೆ ಅನಿಸ್ಬೋದು ಮೈಸೂರು ಸ್ವರ್ಗ ಅಂತ. ಹೌದು, ನಿಜವಾಗ್ಲೂ ಮೈಸೂರಲ್ಲಿ ವಾಸಿಸ್ತಾ ಇರೋರು ಸ್ವರ್ಗದಲ್ಲೇ ವಾಸಿಸ್ತಾ ಇರೋ ರೀತಿ. ಅಷ್ಟು ಒಂದು ಪ್ರಶಾಂತವಾದ ವಾತಾವರಣ ಇರುವಂತಹ ಒಂದು ಸಿಟಿ, ಒಂದು ಸಾಂಸ್ಕೃತಿಕ ನಗರಿ ಅಂತ ಅದಕ್ಕೆ ಹೆಸರುವಾಸಿಯಾಗಿರೋದು. ಈಗ ನಾವು ಹೋಗ್ತಾ ಇರೋದು ಉತ್ತನಹಳ್ಳಿಯ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ. ಚಾಮುಂಡಿ ಬೆಟ್ಟಕ್ಕೆ ನೀವು ಬಂದರೆ ಇಲ್ಲಿಂದ ಸ್ವಲ್ಪ ಡೌನಲ್ಲೇ ಇರುವಂತಹದ್ದೇ ಉತ್ತನಹಳ್ಳಿ ದೇವಸ್ಥಾನ. ತುಂಬ ಶಕ್ತಿ ಉಳ್ಳಂತಹ ದೇವತೆ ಉತ್ತನಹಳ್ಳಿ ಅಮ್ಮ ಅಂತಲೂ ಕೂಡ ಕರೀತಾರೆ. ತ್ರಿಪುರ ಸುಂದರಿ ದೇವಾಲಯ, ಇಲ್ಲಿನ ಸ್ಥಳೀಯರು ದೇವಿ ತ್ರಿಪುರೇಶ್ವರಿ ಅಂತ ನಂಬ್ತಾರೆ. ಭೂಮಿಯಲ್ಲಿ ರಾಕ್ಷಸರ ಅಟ್ಟಹಾಸ ಹೆಚ್ಚಾದಾಗ ಭಗವಂತ ಅವತಾರ ತಾಳುತ್ತಾನಂತೆ. ಅದೇ ರೀತಿಯಾಗಿ ಚಾಮುಂಡೇಶ್ವರಿ ತಾಯಿಯು ಕೂಡ ಮಹಿಷಾಸುರನ ಮರ್ದನವನ್ನು ಮಾಡುವಂಥ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯ ಬೆವರಿನಿಂದ ಹುಟ್ಟಿರುವಂತಹದ್ದೇ ತ್ರಿಪುರ ಸುಂದರಿ ಅಮ್ಮ. ಮಹಿಷಾಸುರನೊಂದಿಗೆ ಯುದ್ಧ ಮಾಡುವಾಗ ತುಂಬ ಬೆವರ್ತಾ ಇರ್ತಾರಂತೆ ಚಾಮುಂಡೇಶ್ವರಿ. ಆ ಬಿದ್ದಂತಹ ಬೆವರಿನಿಂದ ಹುಟ್ಟಿರುವಂತಹ ತ್ರಿಪುರ ಸುಂದರಿ ಅಮ್ಮನವರು ಚಾಮುಂಡೇಶ್ವರಿ ಅವರಿಗೆ ಸಹಾಯವನ್ನು ಮಾಡ್ತಾರೆ ಮಹಿಷಾಸುರನ ಮರ್ದನ ಮಾಡೋ ಸಮಯದಲ್ಲಿ. ಇದರಿಂದ ಸುಪ್ರಸನ್ನರಾದಂತಹ ಚಾಮುಂಡಿ ದೇವಿ ತ್ರಿಪುರ ಸುಂದರಿ ಜ್ವಾಲಾಮುಖಿ ಅಮ್ಮನವ್ರನ್ನ ಉತ್ತನಹಳ್ಳಿಯಲ್ಲಿ ಅಲ್ಲಿ ನೆಲೆ ನಿಂತು ಭಕ್ತರ ರಕ್ಷಣೆಯನ್ನು ಮಾಡು ಅಂತ ಹೇಳ್ತಾರೆ. ಆಗ ತ್ರಿಪುರ ಸುಂದರಿ ಅಮ್ಮನವರು ಉತ್ತನಹಳ್ಳಿಯಲ್ಲಿ ನೆಲೆ ನಿಲ್ತಾರೆ. ಹಾಗಾಗಿ ಇದನ್ನು ಉತ್ತನಹಳ್ಳಿ ಅಮ್ಮ, ಉತ್ತನಹಳ್ಳಿ ಮಾರಮ್ಮ ಅಂತ ಕೂಡ ಕರೀತಾರೆ. ಚಾಮುಂಡಿ ದೇವಿ 9 ಅವತಾರಗಳಲ್ಲಿ ಆದಿಶಕ್ತಿಯಾಗಿ ಹೇಗೆ ನೆಲೆ ನಿಂತಿದ್ದಾರೋ ಹಾಗೆ ಚಾಮುಂಡೇಶ್ವರಿ ದೇವಿ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದರೆ ಉತ್ತನಹಳ್ಳಿಯಲ್ಲಿ ಪಶ್ಚಿಮಕ್ಕೆ ತ್ರಿಪುರ ಸುಂದರಿ ದೇವಿ ಮುಖ ಮಾಡಿ ನೆಲೆ ನಿಂತಿರುವಂಥದ್ದು. ದೇವಸ್ಥಾನದ ಆವರಣವನ್ನು ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಕೂಡ ಆಗಿದೆ. ಮೊದಲಿಗಿಂತ ಈಗ ತುಂಬ ಅನುಕೂಲಗಳು ಕೂಡ ಇದೆ. ನಿಮಗೆ ಇಲ್ಲೇ ದೇವಿಗೆ ಹೂ ಪ್ರಸಾದವನ್ನು ಕೂಡ ನೀವು ಕೇಳ್ಬೋದು. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಕಾಲಭೈರವೇಶ್ವರ ಸ್ವಾಮಿಯ ಒಂದು ಗುಡಿಯನ್ನು. ಈ ತ್ರಿಪುರ ಸುಂದರಿ ಅಮ್ಮನವರ ಆವರಣದಲ್ಲೇ ಇರುವಂತಹದ್ದು. ಹಾಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದ್ದು ನೀವು ಹೂ ಪ್ರಸಾದನ ಕೇಳ್ತೀರಾ ಅಂತಂದರೆ ನೀವು ಇಲ್ಲಿ ಕೇಳಬಹುದು. ಹಾಗೆ ದೇವಸ್ಥಾನದ ಸಮಯ ಬಂದು ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 2 ಗಂಟೆ ಮತ್ತು 3:30ಯಿಂದ ರಾತ್ರಿ 8:30 ತನಕ ಇರುತ್ತೆ. ಬಹಳ ಜನ ಇಲ್ಲಿಗೆ ಬರ್ತಾರೆ, ಅದರಲ್ಲೂ ಮೈಸೂರಿನವರು ಹೆಚ್ಚಾಗಿ ಬರ್ತಾರೆ. ನೀವೇನಾದರೂ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಖಂಡಿತವಾಗ್ಲೂ ತಪ್ಪದೆ ಇಲ್ಲಿಗೆ ಭೇಟಿ ಕೊಡಿ. ಬಹಳ ಶಕ್ತಿಯುಳ್ಳ ದೇವತೆ, ಬಹಳ ನಂಬಿಕೆಯುಳ್ಳಂತಹ ಒಂದು ದೇವಿ ಅಂತಲೇ ಹೇಳ್ಬೋದು. ತಾಯಿ ತ್ರಿಪುರ ಸುಂದರಿ ಕಷ್ಟಗಳನ್ನು ನೀಗಿಸೋದಲ್ಲದೆ ಮದುವೆ ಏನಾದರೂ ಆಗಿಲ್ಲ ಅಂತಂದರೆ ಹೆಣ್ಮಕ್ಳು ಇಲ್ಲಿಗೆ ಉಡಿ ತುಂಬೋದಕ್ಕೆ ಬರ್ತಾರೆ. ಉಡಿಯನ್ನು ತುಂಬೋದ್ರಿಂದ ಬೇಗ ಮದುವೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗೆ ಹಲವಾರು ಜನ ಇಲ್ಲಿ ಹರಕೆಗಳನ್ನ ಕೂಡ ಮಾಡ್ಕೋತಾರೆ. ಇನ್ನು ಈ ದೇವಿಯನ್ನು 3 ಲೋಕಗಳ ಒಡತಿ, ಚಾಮುಂಡೇಶ್ವರಿಯ ಸಹೋದರಿ, ತಂಗಿ ಅಂತ ಕೂಡ ಕರೀತಾರೆ. ಇದಿಷ್ಟು ಈ ಒಂದು ದೇವಸ್ಥಾನದ ಮಾಹಿತಿ. ಹಲವಾರು ಪುರಾಣ ಕಥೆಗಳು ಕೂಡ ಇದೆ ಈ ದೇವಾಲಯದ ಬಗ್ಗೆ. ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ. ನೀವೇನಾದರೂ ಈ ದೇವಸ್ಥಾನಕ್ಕೆ ಈಗಾಗಲೇ ಭೇಟಿ ನೀಡಿದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಹಾಗೆ ನೀವು ಮೈಸೂರವರಾಗಿದ್ದರೆ ಎಷ್ಟು ಬಾರಿ ಇಲ್ಲಿಗೆ ಹೋಗ್ತೀರಾ ಅನ್ನೋದನ್ನ ತಿಳಿಸಿ. ಥ್ಯಾಂಕ್ ಯು.